ಅವ್ರು ಕೊಡೋದು ಅಷ್ಟು. FRP ನಿಗದಿ ಮಾಡೋರ ಅಧಿಕಾರ ಇರೋದು ಅವ್ರಿಗೆ. ಇದರಲ್ಲಿ ಕಲ್ಟಿವೇಶನ್ ಕಾಸ್ಟ್ ಲೆಕ್ಕ ಹಾಕೊಂಡು ಮಾಡಬೇಕು, ಗೊಬ್ಬರ ಹಾಕಿದ್ನೂ ಮಾಡಬೇಕು. ಇದೆಲ್ಲ ಮಾಡಿದ್ರು ಕೂಡ ರೈತರು FRP ಜಾಸ್ತಿ ಕೇಳ್ತಕ್ಕಂಥದ್ರಲ್ಲಿ ನ್ಯಾಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಬಗೆಹರಿಸಬೇಕಾದವ್ರು ಯಾರು? ಕೇಂದ್ರ ಸರ್ಕಾರ. ಪ್ರಹ್ಲಾದ್ ಜೋಶಿ ಸಂಬಂಧಪಟ್ಟಂತ ಮಂತ್ರಿ ಪತ್ರ ಬರೀತಾರೆ ರಾಜ್ಯ ಸರ್ಕಾರನೇ ಮಾಡಬೇಕು ಅಂತೇಳಿ. ಅದಕ್ಕೆ ನಾನು ಒಂದು ದಿನ ಇಡೀ ದಿನ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿದೆ. ₹3,200 DC ಅನೌನ್ಸ್ ಮಾಡಿದ್ರು, ಅದಕ್ಕೆ ಒಪ್ಪಿರ್ಲಿಲ್ಲ ರೈತರು. ಆಮೇಲೆ ₹50 ಫ್ಯಾಕ್ಟ್ರಿಯವ್ರು ಕೊಡಿ, ₹50 ಸರ್ಕಾರ ಕೊಡ್ತದೆ ಅಂತೇಳಿ ತೀರ್ಮಾನ ಮಾಡಿ ₹3,300 ಒಪ್ಪಂದ ಆಯಿತು. ಬಹುಶಃ ಇವತ್ತು ಮುಧೋಳ್ನವರು ಕೂಡ ಒಪ್ಕೊಂಡು ರೈತರು ಚಳುವಳಿಯನ್ನು ವಾಪಸ್ ತಗೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಒಂದು ದಿನ ಆದರೂ ಕೂಡ ಬಿಜೆಪಿಯವರು ಇದನ್ನ ಎತ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ನೀರಿನ ವಿವಾದನೂ ಕೂಡ ಎತ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ. ಹುಬ್ಬಳ್ಳಿ ಧಾರವಾಡದವರು ಪ್ರಹ್ಲಾದ್ ಜೋಶಿ ಅವರು ಅಲ್ಲಿಂದ MP ಆಗಿರೋದು, ಅಲ್ಲಿಂದ ಮಿನಿಸ್ಟರ್ ಆಗಿರೋದು, ಅಲ್ಲಿಂದ ಗೆದ್ದೋಗಿ ಮಿನಿಸ್ಟರ್ ಆಗಿರೋದು ಕೇಂದ್ರದಲ್ಲಿ. ಮಹದಾಯಿ ಯೋಜನೆ ಇದೆಯಲ್ಲ, ಇತ್ಯರ್ಥ ಆಗಿ ಬಹಳ ವರ್ಷ ಆಯಿತು. ಪರಿಸರ ಅನುಮತಿ ಕೊಡ್ಸಕ್ಕಾಗಿಲ್ಲ. ಏನಪ್ಪ ಪರಿಸರ ಅನುಮತಿ ನೋಡಿ, ಯಾರು ಕೇಳ್ತಾರೆ ಅವ್ರನ್ನೇ ಜಾಸ್ತಿ ಒತ್ತಾಯ ಮಾಡೋದು, ಅವ್ರ ಮೇಲೆ ಒತ್ತಡ ಹಾಕೋದು ಜಾಸ್ತಿ. ಯಾರು ಕೇಳಲ್ಲ ಅವ್ರನ್ನ ಕೇಳೋದೇ ಇಲ್ಲ. ಅವ್ರ MP ಗಳನ್ನೂ ಕೇಳಲ್ಲ. ಇದು ದುರಂತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಹ್ಲಾದ್ ಜೋಶಿ ಒಂದು ದಿನ ಜಲಸಂಪನ್ಮೂಲ ಸಚಿವರ ಹತ್ರ ಮಾತಾಡಿದಾರ? ಯಾವತ್ತಾರು ಇದನ್ನು ಬಗೆಹರಿಸ್ತೀನಿ ಅಂತ ಹೇಳಿದಾರ? ಎಷ್ಟು ವರ್ಷ